ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಿಲ್ಪಾ. ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಯಾವಾಗಲೂ ಲೆಮನ್ ಚಿತ್ರಾನ್ನ ತಿಂದು ಬೋರ್ ಆಗಿದೆ ಅನಿಸಿದ್ರೆ ಇದು ಒಂದ್ಸರಿ ಟ್ರೈ ಮಾಡಿ. ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ನೋಡಿ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್. ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊಬ್ಬರಿ, ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕಬೇಕು. ಬಟ್ ಫುಲ್ ಫೈನ್ ಪೇಸ್ಟಾಗಿ ಮಾಡಬಾರ್ದು. ಒಂದು ಸ್ವಲ್ಪ ತರಿಯಾಗಿರಬೇಕು. ಒಂದು 80% ಪೇಸ್ಟ್ ಆಗಬೇಕು. ಇನ್ನು 20% ತರಿಯಾಗಿದ್ದರೆ ಸಾಕು. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ನಾನು ಹಾಗೆ ಕ್ಯಾಪ್ಸಿಕಮ್ ಜಾಸ್ತಿ ಹಾಕ್ತಾಯಿಲ್ಲ, ಯಾಕಂದರೆ ನನ್ನ ಮಗಳಿಗೆ ಸ್ವಲ್ಪ ಇಷ್ಟ ಆಗಲ್ಲ ಜಾಸ್ತಿ ಹಾಕಿದರೆ, ಅದಕ್ಕೆ ಸ್ವಲ್ಪ ಕಮ್ಮಿ ಹಾಕ್ತಾಯಿದ್ದೀನಿ. ನಿಮ್ಗೆ ಜಾಸ್ತಿ ಇಷ್ಟ ಅಂದರೆ ಜಾಸ್ತಿನೂ ಹಾಕ್ಕೋಬೋದು, ನೋ ಪ್ರಾಬ್ಲಮ್. ಕ್ಯಾಪ್ಸಿಕಮ್ ಚಿತ್ರಾನ್ನನೇ ಅಲ್ವಾ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಳ್ಳಿ. ಅದು ಹಸಿಯಾಗಿದ್ದರೆ ತಿನ್ನೋಕ್ಕೆ ಸ್ವಲ್ಪ ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಇನ್ನೊಂದು ಕಡೆ ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲ್ ಚಿತ್ರಾನ್ನಕ್ಕೆ ಏನೇನು ಹಾಕ್ಕೊಳ್ತೀವೋ ಅದನ್ನೆಲ್ಲ ಹಾಕ್ಕೊಳ್ಳೋದು. ಕಡಲೆಬೀಜ, ಕಡಲೆಬೇಳೆ ಆ್ಯಂಡ್ ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಕ್ಯಾಪ್ಸಿಕಮ್, ಅದು ಹಾಕ್ಕೊಳ್ಳಿ. ನಾನು ಕ್ಯಾಪ್ಸಿಕಮ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಬೇಗ ಬೆಂದ್ಬಿಡುತ್ತೆ ಅಂತ. ಇಲ್ಲ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ಥರ ಸಣ್ಣದಾಗಿ ಸ್ಲೈಸ್ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಗನೂ ಬೇಯುತ್ತೆ. ಆ್ಯಂಡ್ ನಮ್ಮ ಹಲ್ಲಿಗೆ ಸಿಕ್ಕಿದ್ರೆ ಚೆನ್ನಾಗೂ ಇರುತ್ತೆ ಟೇಸ್ಟು. ದೊಡ್ಡದಾಗಿದ್ದರೆ ಅದು ಬೇಗನೂ ಬೇಯಲ್ಲ. ಆ್ಯಂಡ್ ಅದೇ ಒಂಥರ ಟೇಸ್ಟ್ ಥರ ಕ್ಯಾಪ್ಸಿಕಮ್ ಥರನೇ ಅನಿಸ್ತಾ ಇರುತ್ತೆ. ಸೊ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಟ್ರೈ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ನನಗೆ ಈ ಥರ ಇಷ್ಟ ಅಂತ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸರಿ ಟ್ರೈ ಮಾಡಿ ನೋಡಿ. ಯಾವಾಗಲೂ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದಂತ ಚಿಂತೆ ಮಾಡ್ತಿರ್ತೀವಲ್ಲ, ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಕಂಟಿನ್ಯೂ ಮಾಡಿ, ಇಲ್ಲ ಅಂದರೆ ಬೇಡ, ನೋ ಪ್ರಾಬ್ಲಮ್. ಚಿತ್ರಾನ್ನಗಳಲ್ಲಿ ಎಷ್ಟೊಂದು ಥರ ಚಿತ್ರಾನ್ನ ಇದೆ. ಕ್ಯಾಪ್ಸಿಕಮ್ ಚಿತ್ರಾನ್ನ, ಶುಂಠಿ ಬೆಳ್ಳುಳ್ಳಿ ಚಿತ್ರಾನ್ನ, ಲವಂಗ ಚಿತ್ರಾನ್ನ, ಈಗಂತೂ ಇಟ್ಕವರೆ ಕಾಳು ಇರುತ್ತಲ್ಲ ಅದರಲ್ಲೂ ಚಿತ್ರಾನ್ನ ಮಾಡಿಬಿಡ್ತಾರೆ. ಆಮೇಲೆ ಮಸಾಲೆ ಚಿತ್ರಾನ್ನ ಅಂತ ಮಾಡ್ತಾರೆ. ಆ್ಯಂಡ್ ಆಮೇಲೆ ಇನ್ನೂ ಏನೇನೋ ಚಿತ್ರಾನ್ನಗಳೆಲ್ಲ ಮಾಡ್ತಾರೆ. ತುಂಬ ಚಿತ್ರಾನ್ನ ಮಾಡ್ತಾರೆ. ಎಷ್ಟೊಂದು ಚಿತ್ರಾನ್ನ ಇದೆ. ಆ್ಯಂಡ್ ಚಿತ್ರಾನ್ನಕ್ಕೆ ಸೆಪರೇಟ್ ಫ್ಯಾನ್ ಬೇಸೇ ಇದೆ. ನನಗಂತೂ ಚಿತ್ರಾನ್ನ ಅಂದರೆ ತುಂಬ ಇಷ್ಟ, ಯಾಕೋ ಗೊತ್ತಿಲ್ಲ. ಮೊದಲಿಂದನೂ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಪೇಸ್ಟ್ನ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಳ್ಳಿ ಉರಿನ, ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿ ಅರಿಶಿನ ಹಾಕ್ಕೊಂಡೆ ನಾನು. ಉಪ್ಪು ಹಾಕ್ಕೊಳ್ಳಿ. ಇವಾಗಲೇ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಕ್ಕೊಳ್ಳಿ. ನಾನೀಗ ಲೆಮನ್ ಸ್ಕ್ವೀಸ್ ಮಾಡ್ತಾಯಿದ್ದೀನಿ. ಕೆಲವರು ಲೆಮನ್ ಹಾಕ್ತಾರೆ, ಕೆಲವರು ಲೆಮನ್ ಹಾಕಲ್ಲ ಈ ಚಿತ್ರಾನ್ನಕ್ಕೆ. ನಾನು ಲೆಮನ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೂ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ನೋ ಪ್ರಾಬ್ಲಮ್. ನೋಡಿ, ರುಚಿಯಾಗಿ ಸಖತ್ ಟೇಸ್ಟಿಯಾಗಿರೋ ಕ್ಯಾಪ್ಸಿಕಮ್ ಚಿತ್ರಾನ್ನ ರೆಡಿಯಾಗಿ ಹೋಗ್ಬಿಡುತ್ತೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.